ಒಡಿಶಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಈ ಒಡಿಶಾದಲ್ಲಿ ಎಲ್ಲಿಗೆ ಹೋಗಬೇಕು, ಯಾವ ಥರ ಹೋಗಬೇಕು, ಏನೇನು ಪ್ಲೇಸ್ಗಳು ನೋಡಬೇಕು ಅನ್ನೋ ಮಾಹಿತಿ ಎಲ್ಲ ಇದರಲ್ಲಿ ಇದೆ. ಕೇವಲ 3,300 ರೂಪಾಯಲ್ಲಿ ಈ ಟ್ರಿಪ್ಪನ್ನು ಮುಗಿಸಲಾಗಿದೆ. ಲೋ ಬಜೆಟ್ ಟ್ರಿಪ್. ಬನ್ನಿ, ಎಲ್ಲ ನಿಮಗೆ ಯಾವ ಥರ ಹೋಗಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಕನ್ನಡಿಗ, ಕನ್ನಡದ ಕಾವಲಿಗ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತರುಣ್ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಬಯಸುತ್ತೇನೆ. ನನ್ನ ಮುಂದಿನ ವಿಡಿಯೋಗಾಗಿ ಸ್ವಾಗತ ಸುಸ್ವಾಗತ. ಈಗ ಏನಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಿಮಗೆ ಒಳ್ಳೆಯ ಒಂದು ಹೊಸ ಸ್ಥಳವನ್ನು ನಿಮಗೆ ಭೇಟಿ ನೀಡಲು ಉಪಯೋಗ ಆಗುವ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಯಾವ ರೀತಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ಭೇಟಿ ನೀಡುವ ಸ್ಥಳ ಬಂದು ಪೂರಿ ಜಗನ್ನಾಥ್ ಟೆಂಪಲ್. ಇದು ಬಂದು ಒಡಿಶಾದಲ್ಲಿ ಪೂರಿ ಎಂಬ ಊರಲ್ಲಿ ಲೊಕೇಶನ್ ಆಗಿದೆ. ಇಲ್ಲಿ ಯಾವ ರೀತಿ ದರ್ಶನ ಪಡ್ಕೋಬೇಕು, ಹೇಗೆ ಹೋಗಬೇಕು ಅನ್ನೋ ಮಾಹಿತಿ ಎಲ್ಲ ಈ ವಿಡಿಯೋದಲ್ಲಿದೆ ಸ್ನೇಹಿತರೆ. ಬನ್ನಿ ನೋಡುವ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಒಳಗಡೆ ಹೋಗುವ. ಸ್ನೇಹಿತರೆ, ಅಂತೂ ಇಂತೂ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಬೆಂಗಳೂರು ಟು ಪೂರಿ ಜಗನ್ನಾಥ್ ಒಡಿಶಾಗೆ. ಅದು ಹೇಗೆ ಹೋಗಬೇಕು ಅನ್ನೋದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ನಾವು ಯಶವಂತಪುರ ಜಂಕ್ಷನ್ನಿಂದ ಕುರ್ದಾ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ನ ಬುಕ್ ಮಾಡ್ಕೋಬೇಕು. ಅದು ನಾವು IRTC ಆ್ಯಪಲ್ಲಿ ಬುಕ್ ಮಾಡ್ಕೋಬೇಕು. ನಾವೇನಾದರೂ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಬುಕ್ ಮಾಡಿಕೊಂಡ್ರೆ ನಮಗೆ ರಿಸರ್ವೇಷನ್ ಆಗೋ ಚಾನ್ಸಸ್ ತುಂಬ ಇರ್ತದೆ. ಮೊದಲು 6 ತಿಂಗಳ ಮುಂಚೆ ಕೊಡ್ತಿದ್ರು, ಟಿಕೆಟ್ಸ್ ಬಿಡ್ತಿದ್ರು. ಆದರೆ ಈಗ ಬಿಫೋರ್ 2 ಮಂತ್ಸ್ ಮಾಡಿದ್ದಾರೆ. 2 ಮಂತ್ಸ್ ಬಿಫೋರ್ ನಾವು ಬುಕ್ಕಿಂಗ್ ಮಾಡಿದ್ರೆ ಪಕ್ಕಾ ರಿಸರ್ವೇಷನ್ ಆಗುತ್ತೆ ಸ್ನೇಹಿತರೆ. ಗುವಾಹಟಿ ಎಕ್ಸ್ಪ್ರೆಸ್ ಅಂತ ಟ್ರೈನ್ಗಳಿದ್ದಾವೆ. ಅವು ತುಂಬ ಡಿಮ್ಯಾಂಡು. ಯಾಕಂದರೆ ಅದರಲ್ಲಿ ನಮಗೆ ಟಿಕೆಟ್ಗಳು ಸಿಗೋದು ಇಲ್ಲ, ರಿಸರ್ವೇಷನ್ ಆಗೋದಿಲ್ಲ. ಅದಕ್ಕಾಗಿ ನಿಮಗೆ 5ರಿಂದ 6 ಅವರ್ ಲೇಟ್ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಹೌರಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತಿದೆ. ಅದರ ನಂಬರ್ 22832 ನಂಬರ್, ಅದು ರೈಲ್ವೆ ನಂಬರ್. ಅದು ಯಶವಂತಪುರದಲ್ಲಿ 4:30ಗೆ ಬಿಡ್ತದೆ, ಕುರ್ದಾಗೆ 6:30 ಹೋಗುತ್ತೆ. ಬರೋಬ್ಬರಿ 24 ಅವರ್ಸ್ ಮಿನಿಮಮ್ ಅಂದರೂ 24 ಅವರ್ಸ್ ನಾವು ಜರ್ನಿ ಮಾಡಲೇಬೇಕು. ಡೇ ಎಲ್ಲ ನಿಮ್ಮ ದಿನ ಪೂರ್ತಿ ರೈಲಲ್ಲೇ ಕಳೆದುಬಿಡ್ತದೆ ಸ್ನೇಹಿತರೆ. ಆ ಥರ ಇರ್ತದೆ ಜರ್ನಿ. ನಾನಂತೂ ತುಂಬಾ ಕಷ್ಟಪಟ್ಟೆ. ಹೆವಿ ಅಂದರೆ ಹೆವಿ ಕಷ್ಟಪಟ್ಬಿಟ್ಟೆ ಸ್ನೇಹಿತರೆ. ಆದರೆ ಈ ನಾರ್ತಿಗಳು ಇದ್ದಾರಲ್ಲ, ಅವರಂತೂ ಸೈಕು ಹೆಂಗಂದ್ರೆ ರಿಮಲ್ ಹಾಕ್ಕೊಂಡು ಎಲ್ಲ ಮಾಡ್ತಾರೆ. ಬನ್ನಿ, ಬೇಕಾದರೆ ತೋರಿಸ್ತೀನಿ ಯಾವ ಥರ. ನಾನು ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ದು. ಆದರೆ ಇದು ಸ್ಲೀಪರ ಜನರಲ್ಲ ಅನ್ನೋದೇ ಗೊತ್ತಾಗಲಿಲ್ಲ ಸ್ನೇಹಿತರೆ. ಹೆವಿ ಅಂದರೆ ಜನ ಸ್ನೇಹಿತರೆ. ಯಾವ ಥರ ಜಾತ್ರೆ ಮಾಡ್ತಿದ್ದಾರೆ ನೋಡಿ. ಬೇಕಾದ್ರೆ ಸೌಂಡ್ ನೋಡಿ ಹೆಂಗೆ ಕೇಳಿಸ್ತಾ ಇತ್ತು. ನಾವು ಅರ್ಧ ದಿನ ಹೋಗಿ, ಮುಕ್ಕಾಲು ದಿನ ಹೋಗಿದ್ದೀವಿ ಅಷ್ಟು. ಇನ್ನೂ ಹೋಗ್ಬೇಕು. ಇಂಥ ಸ್ಲೀಪರ್ ಒಂದು ನಾನು ನಿಜವಾಗ್ಲೂ ಮಾಡಿಲ್ಲ. ಈ ಜಾತ್ರೆ ಸಾಯ್ತವ್ರು ಆಗಲಿ.
ಅಂತೂ ಇಂತೂ ಕುರ್ದಾ ರೈಲ್ವೆ ಸ್ಟೇಷನ್ಗೆ ಬಂದಾಯಿತು. ಈ ಟ್ರೈನ್ ಸಿಗತ್ತೆ ಅಂತ ಹೇಳ್ಬಿಟ್ಟು 10 ರೂಪಾಯಿ ಟಿಕೆಟ್ನ ಬೈ ಮಾಡಿದ್ವಿ. ಆದರೆ ಏನಾಯ್ತು ಅಂದರೆ ಸ್ನೇಹಿತರೆ, ಟ್ರೈನ್ ಪರ್ರಂತ ಹೊಟ್ಟೋಯ್ತು. ಅದು ಹೋದ್ಮೇಲೆ ಮತ್ತೆ 40 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡ್ಬಿಟ್ಟು ಟ್ರೈನ್ಗೆ ವೆಯ್ಟ್ ಮಾಡ್ತಿದ್ವಿ. ಸ್ನೇಹಿತರೆ, ಯಶವಂತಪುರದಿಂದ ಕೂಡಾ ರೋಡಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿಂದ ಪೂರಿಗೆ ಭುವನೇಶ್ವರ್ಗೆ ಹೋಗೋಕ್ಕೆ ಮೊಬೈಲ್ ಟ್ರೈನ್ ಹತ್ತಿದ್ದೀವಿ. ಅಲ್ಲಿ ಹತ್ಬಿಟ್ಟು ಈಗ ಪೂರಿಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಮುಂದಿನ ಅಪ್ಡೇಟ್ಸ್ ಇದನ್ನು ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಎಲ್ಲ ಶೇರ್ ಮಾಡ್ತೀನಿ. ನೋಡ್ತಾ ಇರಿ ಸ್ನೇಹಿತರೆ, ಬನ್ನಿ ತೋರಿಸ್ತಾ. ಈಗ ಸದ್ಯಕ್ಕೆ ಪೂರಿಗೆ ಬಂದಿದ್ದೀವಿ. ಈಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈಗ ಹೋಗಿ ಸ್ನಾನ ಮಾಡಿ ದೇವರ ದರ್ಶನ ಬರೀಕ್ಕೆ ಹೋಗಬೇಕು. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ಕಡೆ ಹೋಗಬೇಕು ಏನು ಎಲ್ಲ ತೋರಿಸ್ತೀನಿ ನಿಮಗೆ. ಅಂತೂ ಇಂತೂ ರೈಲ್ವೆ ಸ್ಟೇಷನ್ ಇಳಿದಾಯಿತು. ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಕಡಿಮೆ ಪ್ರೈಸ್ 100 ರೂಪಾಯಿ ಆಯಿತು. ಅದರಿಂದ ಹೋಗಿ ಅವನೇ ಆಟೋದವನೇ ಹೋಮ್ ಸ್ಟೇ ತೋರಿಸ್ತೀನಿ ಅಂತ ಹೇಳ್ದ. ಅದಕ್ಕೆ ಸಿಟಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಪೂರಿ ಸಿಟಿಯಲ್ಲಿ ಇದ್ದೀವಿ. ಯಾವ ಥರ ಇದೆ ನೋಡಿ, ರೋಡ್ಸು ಚೆನ್ನಾಗಿದೆ, ಟ್ರಾಫಿಕ್ ಏನು ಅಷ್ಟೇನಿಲ್ಲ, ಆರಾಮ್ಸೆ ಹೋಗ್ಬೋದು ನಿಧಾನವಾಗಿ. ಅಂತೂ ಇಂತೂ ಹೋಮ್ ಸ್ಟೇ ಹತ್ರ ಬಂದಾಯಿತು. ರೂಮ್ ಈ ಥರ ಇದೆ, ಮಸ್ತಿದೆ. ಮೇಲ್ಗಡೆ 3rd ಫ್ಲೋರಲ್ಲಿ ಕೊಟ್ಟಿದ್ದ ರೂಮು. ಆ ರೂಮ್ಗೆ ಪೇ ಮಾಡಿದ್ದು 1500 ರೂಪಾಯಿ ಆಯ್ತು ಅಷ್ಟೇ. 5 ಜನ ಇದ್ವಿ ನಾವು. 1500 ರೂಪಾಯಿ ಪರ್ ಹೆಡ್, 300 ರೂಪಾಯಿ ಬಿತ್ತು. 1 ಡೇ ನೈಟು, ಫುಲ್ ಡೇ, ಓವರಾಲ್ 24 ಅವರ್ಸು. ಮಸ್ತಿತ್ತು. ವ್ಯೂ ಅಂತೂ ಸಖತ್ತಾಗಿತ್ತು ಸ್ನೇಹಿತರೆ. ಬೇಕಾದ್ರೆ ನೋಡಿ, ಇಲ್ಲಿಂದ ಗೋಲ್ಡನ್ ಬೀಚು, ಪೂರಿ ಬೀಚು ಒಂದು 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅಲ್ಲಿಗೆ ಫಸ್ಟು ಪೂರಿ ಜಗನ್ನಾಥ ಟೆಂಪಲ್ನ ದರ್ಶನ ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ಬೀಚ್ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ವಿ. ಅದೇ ಥರನೇ ಫಾಲೋ ಮಾಡಿಕೊಂಡು ಈಗ ರೆಡಿಯಾಗಿ ಹೋಗ್ತಾ ಇದ್ವಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಅಂತೂ ಇದ್ದು ರೂಮ್ ಬಿಟ್ಟಾಯಿತು. ಈಗ ಪುರಿ ಜಗನ್ನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ದರ್ಶನ ಪಡೆಯೋಕ್ಕೆ. ಇಲ್ಲಿಂದ ನೋಡಿ ಹೆಂಗಿತ್ತು, ಮಸ್ತಾಯಿತು, ಸಖತ್ತಾಗಿತ್ತು. ಸ್ನೇಹಿತರೆ, ನಿಮಗೆ ಒಂದು ಗೊತ್ತಾ, ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ. ಅದು ಪೂರಿ ಎಂಬ ಊರಲ್ಲಿ ನಿರ್ಮಿಸಲಾಗಿದೆ. ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯವಾಗಿದೆ ಎಂದು ನಂಬುತ್ತಾರೆ. ಇದು 10ನೇ ಶತಮಾನದಲ್ಲಿ ನಿರ್ಮಾಣಿಸಲಾಗಿದೆ. ಇದು ಜಗನ್ನಾಥ ದೇವರನ್ನು ವಿಷ್ಣು ಅಥವಾ ನಾರಾಯಣ ಅಥವಾ ಶ್ರೀಕೃಷ್ಣ ಎಂದು ಪೂಜಿಸಲಾಗಿದೆ ಸ್ನೇಹಿತರೆ. ವಿಷ್ಣುವಿನ ಮಹಿಮೆಗಳಾದ ಬಲರಾಮ ಅಂದರೆ ಬಲಭದ್ರ, ಸುಭದ್ರ ಮತ್ತು ಶ್ರೀಕೃಷ್ಣ ಶ್ರೀಕೃಷ್ಣ ಜೈ ಜಗನ್ನಾಥ ಎಂದು ಆರಾಧಿಸುತ್ತಾರೆ ಸ್ನೇಹಿತರೆ. ಇಲ್ಲಿ ಈ ವಿಗ್ರಹಗಳನ್ನು ಕಟ್ಟಕ್ಕೆ ಯಾವುದೇ ಮೆಟಲನ್ನು ಯೂಸ್ ಮಾಡಿಲ್ಲ, ಯಾವುದೇ ಐರನ್ನು ಯೂಸ್ ಮಾಡಿಲ್ಲ, ಯಾವುದೇ ಕಲ್ಲಿಂದನೂ ಯೂಸ್ ಮಾಡಿಲ್ಲ ಸ್ನೇಹಿತರೆ. ಅದು ಬೇವಿನ ಮರದ ತುಂಡುಗಳಿಂದ ಜಗನ್ನಾಥ, ಬಲಭದ್ರ, ಸುಭದ್ರ ದೇವತೆಯ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಎಷ್ಟು ವೈಭವವಾಗಿದೆ. ಆದರೆ ಒಳಗಡೆಗೆ ಮೊಬೈಲ್ಸ್ ಅಲೋ ಇಲ್ಲ, ನನಗೆ ಗೊತ್ತಿರಲಿಲ್ಲ. ಲಾಕರಲ್ಲಿ ಇಟ್ಟು ಹೋಗ್ಬೇಕಂತೆ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ನೀವು ಜೀವನದಲ್ಲಿ ಒಮ್ಮೆ ದರ್ಶನ ಪಡೆಯಲೇಬೇಕಾದ ಜಾಗ ಯಾವುದಂದರೆ ಶ್ರೀ ಜಗನ್ನಾಥ ಟೆಂಪಲ್. ನೀವು ಹಿಂದೂಗಳಾಗಿದ್ದರೆ ಇದನ್ನು ದರ್ಶನ ಪಡೆಯದೇ ಇರಬೇಡಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ದರ್ಶನ ಪಡ್ಕೊಳ್ಳೋಕ್ಕೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಅಪ್ಡೇಟ್ ನೋಡ್ತಾ ಇರಿ ಸ್ನೇಹಿತರೆ. ನನ್ನ ವಿಡಿಯೋನ ಶೇರ್ ಮಾಡಿ. ನೋಡಿದ್ರಲ್ಲ ಯಾವ ಥರ ಇದೆಯೋ, ಇಲ್ಲಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಒಳಗಡೆಗೆ. ಆಗ ನೋಡಿ ಹೇಳ್ತೀನಿ. ನೋಡಿ ಬ್ಯಾಕ್ ವ್ಯೂ ಯಾವ ಥರ ಇದೆಯೋ, ಮಸ್ತ್ ಇದಲ್ಲ. ನಾನಂತೂ ಕರೆಗೆ ಬರ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ನೋಡಿ ಯಾವ ಥರ ಇದೆಯೋ ವ್ಯೂ, ಮಸ್ತಿದೆ. ತೋರಿಸ್ತಾ ಬರ್ತೀರಿ, ಬನ್ನಿ ಸ್ನೇಹಿತರೆ. ತಲೆನೇ ಕೆಡಿಸ್ಕೋಬೇಡಿ. ಒಮ್ಮೆ ನೀವು ಈ ಸತಿ ಬರಲೇಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕು ದರ್ಶನಕ್ಕೆ. ಚಪ್ಪಲಿ ಬಿಡ್ತಾ ಇದ್ದೀವಿ. ಅನ್ನೋದು ಎತ್ಕೊಂಡು ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಬನ್ನಿ ನೋಡೋಣ ಒಳಗಡೆ ಹೋಗಿ. ಓಯಪ್ಪ,
ರಶ್ ನೋಡಿ ಸ್ನೇಹಿತರೆ ಯಾವ ಥರ ಇದೆ, ಇವತ್ತು ದರ್ಶನ ಆಗುತ್ತೆ ಅನ್ನೋದೇ ಡೌಟು. ಹೆವಿ ರಶ್ ಇದೆ, ಎಲ್ಲ ಗೊತ್ತಾಗ್ತಿಲ್ಲ. ಜೈ ಜಗನ್ನಾಥ್. ತುಂಬ ರಶ್ ಇದೆ, ಒಳಗಡೆ ಆಚೆ ಇಟ್ಬಿಟ್ಟು ಜೈ ಜಗನ್ನಾಥ್ ಅಂತ ಇಂತೂ ಜಗನ್ನಾಥನ ದರ್ಶನ ಪಡೆದಾಯಿತು. ನನ್ನ ಜನ್ಮ ಮುಕ್ತಿವಾಯಿತು. ಯಾಕಂದರೆ ನಮ್ಮ ದೇಶದಲ್ಲೇ ದೊಡ್ಡದಾದ ಜಗನ್ನಾಥನ ಮಂದಿರವಿದು. ಇದೆಲ್ಲ ಮುಗಿದಾಯಿತು. ಆದರೆ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಒಂದು ಮನವಿ, ಯಾವುದೇ ಕಾರಣಕ್ಕೂ ಒಳಗಡೆ ಸ್ಕ್ಯಾಮ್ ಆಗಲಿಕ್ಕೆ ಹೋಗಬೇಡಿ. ತುಂಬ ಜನರು ಸ್ಕ್ಯಾಮ್ ಮಾಡಲಿಕ್ಕೆ ಇದ್ದಾರೆ ಪೂಜಾರಿಗಳು. ಯಾಕಂದರೆ ಅವರಿಗಂತೂ ₹1 ಹಣವನ್ನು ಕೊಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಏನಾದರೂ ಕೊಡಬೇಕು ಅಂತ ಇದ್ದರೆ ಹುಂಡಿಗೆ ಮಾತ್ರ ಹಾಕಿ. ಅವರು ಯಾವುದೇ ದೇವರನ್ನು ದರ್ಶನ ಪಡೆದರೂ ಆ ದೇವರಿಗೆ ಇಷ್ಟು ಹೊತ್ತು ರೇಟ್ ಇಟ್ಬಿಟ್ಟಿದ್ದಾರೆ ಒಳಗಡೆನೆ. ಸ್ವಲ್ಪ ಹುಷಾರಾಗಿ ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ನೀಡುವ ಸ್ಥಳಗಳು: ಸನ್ ಟೆಂಪಲ್, ಕೊನಾರ್ಕ್, ಪುರಿ ಬೀಚ್, ಉದಯಗಿರಿ, ಖಂಡಗಿರಿ, ಲಿಂಗರಾಜ್ ಟೆಂಪಲ್, ನಂದನಕನನ್, ಸಿ ಬೀಚ್ ಇಲ್ಲ ಮುಂತಾದ ಜಾಗಗಳನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ ಸ್ನೇಹಿತರೆ. ಕೇವಲ ನಮ್ಮ ಬಜೆಟ್ 3000ದಲ್ಲಿ, ಕಡಿಮೆ ಬಜೆಟಲ್ಲಿ ಒಡಿಶಾ ಫುಲ್ಲು ಸುತ್ತಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಜೈ ಹಿಂದ್.